Welcome to sociology class. Myself, Dr. J.S. Matandar, JFCC ವಿಜಯಪುರ. ಸಮಾಜಶಾಸ್ತ್ರದಲ್ಲಿ ಪೇಪರ್ 2ರಲ್ಲಿರುವಂಥ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಬಗ್ಗೆ ಅಧ್ಯಯನ ಮಾಡೋಣ. ಇದರಲ್ಲಿ ಏನಿದೆ, ಅಧ್ಯಯನ 2ರಲ್ಲಿರುವಂಥದ್ದು ಭೂ ಹಿಡುವಳಿ ಪದ್ಧತಿ ಮತ್ತು ಭೂ ಸುಧಾರಣೆಗಳು. ಅಂದರೆ ಇದರಲ್ಲಿ ಮೊದಲನೇಗೆ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನಿಷನ್ಗಳನ್ನು ಅಧ್ಯಯನವನ್ನು ಮಾಡೋಣ. ಮೊದಲನೇನಿದೆ ಇಂಟ್ರೊಡಕ್ಷನ್, ಅಂದರೆ ಪೀಠಿಕೆಯಲ್ಲಿರುವಂಥದ್ದು. ಭೂ ಹಿಡುವಳಿ ಪದ್ಧತಿಯ ಪೀಠಿಕೆ ಅಂದರೆ ಕೃಷಿಗೆ ಸಂಬಂಧಿಸಿದ ಅಧ್ಯಯನದಲ್ಲಿ ಭೂ ಹಿಡುವಳಿ ಪರಿಕಲ್ಪನೆ ಪ್ರಮುಖ ಸ್ಥಾನವಿದೆ. ಏಕೆಂದರೆ ಭೂ ಹಿಡುವಳಿ ಗಾತ್ರ ಕೃಷಿ ಆದಾಯವನ್ನು ನಿರ್ಧರಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಿದೆ. ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ವ್ಯವಹಾರವು ಭೂ ಹಿಡುವಳಿ ಗಾತ್ರ, ಅದರಿಂದ ದೊರೆಯುವ ಆದಾಯ ಮೇಲೆ ಭೂ ಹಿಡುವಳಿ ಪದ್ಧತಿಯು ನಿರ್ಧಾರವಾಗಿದೆ. ಭೂ ಹಿಡುವಳಿಯು ಎಂಬ ಪದವನ್ನು ಇದನ್ನು ಬಳಸಲಾಗಿದೆ. ಅಲ್ಲದೆ ಇದರ ಅರ್ಥ ಎಂದರೆ ಭೂ ಹಿಡುವಳಿ ಪದ್ಧತಿಯ ಅರ್ಥ, ಭೂ ಹಿಡುವಳಿ ಅಥವಾ ಭೂ ಸಾಗುವಳಿ ಪದ್ಧತಿಯ ಅರ್ಥವು ಆಂಗ್ಲ ಭಾಷೆಯ ಲ್ಯಾಂಡ್ ಟೆನ್ಯೂರ್ ಎಂಬ ಪದದಿಂದ ಬಂದಿದೆ. ಟೆನ್ಯೂರ್ ಎಂಬ ಪದವು ಟೆನಿಯೋ ಎಂಬ ಲ್ಯಾಟಿನ್ ಪದದಿಂದ ಬಳಕೆಗೆ ಬಂದಿದೆ. ಲ್ಯಾಟಿನ್ ಭಾಷೆಯಲ್ಲಿ ಟೆನಿಯೋ ಅಂದರೆ ಹೊಂದಿರುವುದು ಅಥವಾ ಪಡೆದಿರುವುದು ಎಂದು ಅರ್ಥವಾಗುತ್ತದೆ. ಲ್ಯಾಂಡ್ ಟೆನ್ಯೂರ್ ಅಂದರೆ ಒಬ್ಬ ವ್ಯಕ್ತಿಯು ಸಾಗುವಳಿ ಮಾಡಲು ಹೊಂದಿರುವ ಭೂಮಿ ಎಂದು ಅರ್ಥವಾಗುತ್ತದೆ. ಅಥವಾ ಸಾಮಾನ್ಯ ಭಾಷೆಯಲ್ಲಿ ಭೂ ಹಿಡುವಳಿ ಪದ್ಧತಿ ಎಂದರೆ ಒಬ್ಬ ವ್ಯಕ್ತಿ ಅಥವಾ ನಿಜವಾಗಿ ಸಾಗುವಳಿ ಮಾಡುವ ಕೃಷಿಯು ಅಥವಾ ಹೊಂದಿರುವ ಭೂಮಿ ಆತನ ಹಕ್ಕು ಮತ್ತು ಜವಾಬ್ದಾರಿಯನ್ನು ನಿರ್ಧರಿಸುವ ವಿಧಾನವಾಗಿದೆ. ಅಲ್ಲದೆ ಈಗೇನಿದೆ, ಇದರ ವ್ಯಾಖ್ಯೆಗಳು ಏನು ಹೇಳ್ತದೆ ಅಂತಂದರೆ, ವರ್ಲ್ಡ್ ಬ್ಯಾಂಕ್ ರಿಪೋರ್ಟ್ ಪ್ರಕಾರ ಅಥವಾ ವಿಶ್ವ ಬ್ಯಾಂಕ್ ಪ್ರಕಟಣೆಯ ಪ್ರಕಾರ ಭೂ ಹಿಡುವಳಿ ಎಂದರೆ ಜನರು ಶಾಸನಬದ್ಧವಾಗಿ ಹೊಂದಿರುವ ಭೂಮಿ ಸೀಮೆಗಳನ್ನು ಮತ್ತು ಅದರ ಬಗೆಗಿನ ಕಲ್ಪನೆಯಲ್ಲಿರುವ ಜವಾಬ್ದಾರಿಯನ್ನು ತೋರಿಸುವ ಸಂಗತಿಯಾಗಿದೆ. ಈ ಪದ್ಧತಿಯು ಸಾಗುವಳಿ ಮಾಡುವ ವ್ಯಕ್ತಿಯು ಭೂ ಮಾಲೀಕರ ಅಥವಾ ಸರ್ಕಾರದ ಮಧ್ಯದಲ್ಲಿರುವ ಸಂಬಂಧವನ್ನು ಪ್ರತಿನಿಧಿಸುತ್ತದೆ. ಕೃಷಿ ಪ್ರಗತಿಯು ಈ ವ್ಯವಸ್ಥೆಯ ಮೇಲೆ ನೇರವಾಗಿ ಸಂಬಂಧವನ್ನು ಹೊಂದಿರುತ್ತದೆ. ಆದರೆ ಇದರದೇನಿದೆ, ನೆಕ್ಸ್ಟ್ ಭೂ ಹಿಡುವಳಿಯ ಪ್ರಾಮುಖ್ಯತೆ. ಭೂ ಹಿಡುವಳಿ ಪ್ರಾಮುಖ್ಯತೆಗಳು ಅತ್ಯಂತ ಪ್ರಮುಖವಾಗಿವೆ. ಭೂ ಹಿಡುವಳಿಯು ಜಮೀನ್ದಾರಿಯ ಪದ್ಧತಿಗಳು ಸಾಗುವಳಿ ಮಾಡುವ ಸರ್ಕಾರದ ಮಧ್ಯದಲ್ಲಿರುವ ಮಧ್ಯವರ್ತಿಗಳ ಕಂಡುಬರುತ್ತದೆ. ಅಲ್ಲದೆ ಸರ್ಕಾರಕ್ಕೆ ಕಂದಾಯ ಸಲ್ಲಿಸುವ ಜವಾಬ್ದಾರಿಯು ಆತನ ಮೇಲಿರುತ್ತದೆ. ಭೂ ಹಿಡುವಳಿಯು 1991ರ ಕೃಷಿ ಗಣತಿಯ ಮೇರೆಗೆ 166 ದಶಲಕ್ಷ ಹೆಕ್ಟೇರ್ ಜಮೀನಿನ ಆಧರಿಸಿದಂತೆ 106 ದಶಲಕ್ಷ ಹಿಡುವಳಿಗಳಿದ್ದವು. ಎಲ್ಲ ಹಿಡುವಳಿಗಳು ವಿಶಾಲವಾಗಿ 4 ಭಾಗಗಳಲ್ಲಿ ಅವುಗಳನ್ನು ವಿಂಗಡಿಸಲಾಗಿದೆ. ಸಣ್ಣ ಭೂ ಹಿಡುವಳಿಗಳು, ಅಂಚಿನ ಭೂ ಹಿಡುವಳಿಗಳು
ಹಾಗೂ ಮಧ್ಯ ಪ್ರಮಾಣದ ಭೂ ಹಿಡುವಳಿಗಳು ಮತ್ತು ದೊಡ್ಡ ಪ್ರಮಾಣದ ಭೂ ಹಿಡುವಳಿಗಳು. ಈ ರೀತಿಯಾಗಿ 4 ಪ್ರಕಾರದ ಭೂ ಹಿಡುವಳಿಗಳನ್ನು ಮಾಡಲಾಗಿದೆ. ಇದರ ಅನುಕೂಲತೆಗಳೆಂದರೆ, ಈ ಅನುಕೂಲತೆಗಳು ಜಮೀನಿನ ಅನೇಕ ಸ್ಥಳಗಳಲ್ಲಿ ಹೊಂದಿರುವುದರಿಂದ ಒಂದು ಸ್ಥಳದಲ್ಲಿ ಬೆಳೆದು ನಷ್ಟವಾದರೂ ಇತರ ಕಡೆಯಲ್ಲಿ ಉತ್ತಮ ಬೆಳೆಗೆ ಅವಕಾಶವಿರುತ್ತದೆ. ಒಂದು ಹಿಡುವಳಿಯೇ ಪೂರ್ತಿ ಜಮೀನು ಒಂದೇ ಪ್ರದೇಶದಲ್ಲಿ ಅಡಕವಾಗಿದ್ದು, ಇಲ್ಲಿ ಅನಾವೃಷ್ಟಿ ಉಂಟಾದರೆ ಬೆಳೆಗೆ ಸಂಪೂರ್ಣವಾದ ನಾಶವಾಗುವ ಸಂಭವಿಸುತ್ತದೆ. ಆದ್ದರಿಂದ ಭೂಮಿಯ ಅನಾವೃಷ್ಟಿಗೆ ವಿಮೆಯಂತೆ ಕಾರ್ಯನಿರ್ವಹಿಸುತ್ತದೆ ಎಂದು ಹೇಳಲಾಗಿದೆ. ಅಲ್ಲದೆ ಭೂ ಹಿಡುವಳಿಯ ಗಾತ್ರ ಹೆಚ್ಚಳ, ಭೂ ಹಿಡುವಳಿಯ ಗಾತ್ರಗಳು ಹೆಚ್ಚಿದಂತೆ ಮತ್ತು ಉತ್ತಮ ಪರಿಹಾರ ಕ್ರಮಗಳಿರುತ್ತವೆ. ಭೂ ಸುಧಾರಣೆಯ ಕ್ರಮಗಳಲ್ಲಿ ಭೂ ಹಿಡುವಳಿ ಮೇಲೆ ಇರುವಂಥ ಇತಿಮಿತಿಗಳನ್ನು ಜಮೀನಿನ ವಶಪಡಿಸಿಕೊಂಡಿರುವ ಭೂ ಹಿಡುವಳಿಯ ಗಾತ್ರಗಳು ನಡೆಯುತ್ತದೆ. ನೆಕ್ಸ್ಟ್ ಏನಿದೆ, ಜಮೀನ್ದಾರ್ ಪದ್ಧತಿಯ ಅಥವಾ ಭೂ ಹಿಡುವಳಿ ಪದ್ಧತಿಯ ವಿವಿಧ ರೂಪಗಳು. ಭೂ ಹಿಡುವಳಿ ಪದ್ಧತಿಯ ವಿವಿಧ ರೂಪಗಳು ಇದರಲ್ಲಿ ಏನಿದೆ, ರೈತಾವಾರಿ ಪದ್ಧತಿ ಹಾಗೂ ಜಮೀನ್ದಾರ್ ಪದ್ಧತಿ ಹಾಗೂ ಮಹಲ್ದಾರ್ ಪದ್ಧತಿ ಮುಂತಾದ ಪದ್ಧತಿಗಳು ಈ ಭೂ ಹಿಡುವಳಿ ಪದ್ಧತಿಯ ವಿವಿಧ ರೂಪಗಳಾಗಿವೆ.